8ನೇ ಪಾಯಿಂಟ್ನಲ್ಲೂ ಕೂಡ ಈಗ ಸದ್ಯಕ್ಕೆ ಶೋಧ ಕಾರ್ಯ ಮುಕ್ತಾಯವಾಗಿದೆ. 6 ಅಡಿ ಆಳ ಅಗದ್ರೂ ಕೂಡ ಯಾವುದೇ ಕುರುಹು ಪತ್ತೆಯಾಗಿಲ್ಲ. ಯಾವುದೇ ಮೂಳೆಗಳಾಗಲಿ, ಯಾವುದೇ ಕಳೆಬರ ಆಗಲಿ, ಸ್ಕೆಲಿಟನ್ಸ್ ಏನೂ ಪತ್ತೆಯಾಗಿಲ್ಲ. 8ನೇ ಪಾಯಿಂಟ್ ಶೋಧವನ್ನು ಮುಗಿಸಿದರೆ ಈಗ ಸಿಬ್ಬಂದಿ. ಈಗ ನೆಕ್ಸ್ಟ್ 9ನೇ ಪಾಯಿಂಟ್ ಅಗಿಬೇಕಾ ಇವತ್ತೇನೆ, ಯಾಕಂದರೆ 5 ಗಂಟೆ ಆಗೋಗಿದೆ. ಮಳೆ ಏನಾದರೂ ಬರಬಹುದು ಅಥವಾ ಸ್ವಲ್ಪ ಬ್ಯಾಡ್ ಲೈಟ್ ಆಗ್ಬೋದು. ಹಾಗಾಗಿ 6 ಗಂಟೆ ತನಕ ಮಾಡೋದಾ ಕಾರ್ಯಾಚರಣೆ, ಅಥವಾ ಈಗ ಸ್ಟಾರ್ಟ್ ಮಾಡಿದ್ರು ಕೂಡ ಅರ್ಧಂಬರ್ಧ ಆಗ್ಬೋದು. ಆಗ ಮತ್ತೆ ವಾಪಸ್ ನಾಳೆಯಿಂದ ಆ ಅರ್ಧ ಕೆಲಸವನ್ನು ಮತ್ತೆ ಮುಂದುವರಿಸೋದಾ, ಅಥವಾ ಇವತ್ತಿಗೆ ಸ್ಟಾಪ್ ಮಾಡಿ ನಾಳೆನೇ ಫ್ರೆಶ್ ಆಗಿ ಮತ್ತೆ 9ನೇ ಪಾಯಿಂಟ್ ಅಗಿಯುವಂಥದ್ದು, ಇದೆಲ್ಲವೂ ಕೂಡ ಇನ್ನೂ ಚರ್ಚೆ ಹಂತದಲ್ಲಿದೆ. ಸೊ ಆ ಚರ್ಚೆ ಮುಗಿದ ನಂತರ SIT ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ ಈಗ 9ನೇ ಪಾಯಿಂಟ್ನ ಅಗಿಬೇಕಾ ಬೇಡವಾ ಅಂತ. ಸದ್ಯಕ್ಕೀಗ 8ನೇ ಪಾಯಿಂಟ್ನಿಂದ ಎಲ್ಲರೂ ಕೂಡ ತೆರಳುತ್ತಾ ಇದ್ದಾರೆ. ಸ್ವಲ್ಪ ದೂರ ಇದೆ 8ರಿಂದ 9ನೇ ಪಾಯಿಂಟಿಗೆ ಡಿಸ್ಟೆನ್ಸು. ಸೊ ಹಾಗಾಗಿ ಅಲ್ಲಿಂದ ಈಗ ಒಂದು ಸ್ವಲ್ಪ ಎತ್ತರದಲ್ಲೂ ಕೂಡ ಇರೋದ್ರಿಂದ ಈಗ ಸಲಕರಣೆಗಳನ್ನೆಲ್ಲವನ್ನು ಕೂಡ ತಗೊಂಡು ಆ ಭಾಗಕ್ಕೆ ಹೋಗ್ತಾ ಇದ್ದಾರೆ. 8ನೇ ಪಾಯಿಂಟ್ನಲ್ಲಿ ಶೋಧ ಕಂಪ್ಲೀಟ್ ಆಗಿದೆ. ಈಗ SIT ಚರ್ಚೆ ಮಾಡ್ತಾ ಇದೆ. ಶೋಧ ಮುಗಿದ್ರೂ ಕೂಡ 8ನೇ ಪಾಯಿಂಟ್ನಲ್ಲೇ SIT ಅಧಿಕಾರಿಗಳಿದ್ದರು. 9ನೇ ಪಾಯಿಂಟ್ನಲ್ಲಿ ಶೋಧ ಮಾಡಬೇಕಾ ಇವತ್ತೇನೆ ಬೇಡವಾ, ಅಥವಾ ನಾಳೆ ಫ್ರೆಶ್ ಆಗಿ ಮತ್ತೆ ಸ್ಟಾರ್ಟ್ ಮಾಡೋದಾ, ಇದೆಲ್ಲವೂ ಕೂಡ ಅಲ್ಲಿ ತಹಶೀಲ್ದಾರ್ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ. AC ಜೊತೆಗೆ SIT ಅಧಿಕಾರಿಗಳು ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನೇನು ತೀರ್ಮಾನಿಸ್ತಾರೆ, ಇನ್ನು ಇವತ್ತೇ ಕಂಟಿನ್ಯೂ ಮಾಡೋದು ಅಥವಾ ಬೇಡವಾ ಅನ್ನುವಂಥದ್ರ ಬಗ್ಗೆ. ಸದ್ಯಕ್ಕೆ ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ಸ್, ಈಗ ಸದ್ಯಕ್ಕೆ ಸ್ಟಾಪ್ ಆಗಿದೆ. ಇವತ್ತಿನ ದಿನದ ಕಾರ್ಯಾಚರಣೆ ಕೂಡ ಮುಕ್ತಾಯವಾಗಿದೆ ಅನ್ನುವಂಥದ್ರ ಬಗ್ಗೆ ನಮಗೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಸೊ ಇನ್ನು ಬಹುಶಃ ಇವತ್ತಿಗೆ ಕ್ಲೋಸ್ ಮಾಡಿ ನಾಳೆಯಿಂದ ಮತ್ತೆ ಅಗಿಯುವಂಥ ಕೆಲಸ. ನಾಳೆ ಇನ್ಫ್ಯಾಕ್ಟ್ ಇವತ್ತು ಹೆಚ್ಚಿನ ಸ್ಥಳಗಳನ್ನು ಅಗಿಯೋ ಸಾಧ್ಯತೆಗಳು ಇತ್ತು, ಬಟ್ ಆಗಲಿಲ್ಲ. ಅದು 7 ಮತ್ತು 8 ಎರಡು ಪಾಯಿಂಟ್ಗಳನ್ನು ಮಾತ್ರ ಇವತ್ತು ಅಗ್ದಿರೋದು. ಅದಕ್ಕೆ ಕಾರಣಗಳು ಹಲವು. ಯಾಕಂದರೆ ಆ ಜಾಗದಲ್ಲಿ ಸ್ವಲ್ಪ ದುರ್ಗಮ ಪ್ರದೇಶ, ಅಲ್ಲಿ ಅರ್ತ್ ಮೂವರ್ಗಳನ್ನು ತರಿಸ್ಬೇಕು, ಅಗಿಬೇಕು. ಆಮೇಲೆ ನಿನ್ನೆ ಬೇರೆ ಮೂಳೆ ಸಿಕ್ಕಿರೋದ್ರಿಂದಾಗಿ ತುಂಬ ಮುತುವರ್ಜಿಯಿಂದನೇ ಈಗ ಕಾರ್ಯಾಚರಣೆ ಮಾಡಬೇಕಾಗತ್ತೆ. ಯಾವುದನ್ನು ತುಂಬ ಫಾಸ್ಟಾಗಿ ಮಾಡೋಕ್ಕೆ ಹೋಗಿ ಕೆಲವೊಂದಷ್ಟು ಮೂಳೆಗಳು ಈಗ ಡೈರೆಕ್ಟ್ JCB ಅಥವಾ ಅರ್ತ್ ಮೂವರಿಂದ ಬಳಸಿ ಮಾಡೋದಾಗ ಏನಾದರೂ ಮೂಳೆಗಳು ಕಟ್ಟಾಗುವಂಥದ್ದು, ಮುರಿಯುವಂಥದ್ದು, ಈ ಥರದ್ದೇನಾದರೂ ಒಂದಷ್ಟು ಸಾಧ್ಯತೆ ಇರುತ್ತೆ. ಅದು ಸಾಕ್ಷ್ಯಗಳಿಗೆ ಆಗ ನಾಶಪಡಿಸಿದಂತಾಗುತ್ತೆ ಸಾಕ್ಷ್ಯಗಳನ್ನು. ಸೊ ಹಾಗಾಗಿನೇ ತುಂಬ ಜಾಗರೂಕವಾಗಿ ಅಲ್ಲಿ ಕಾರ್ಯಾಚರಣೆಗಳು ನಡೀತಾ ಇರುವಂಥದ್ದು. ಹಾಗಾಗಿನೇ ಇವತ್ತು 7 ಮತ್ತು 8 ಮಾತ್ರ 2 ಪಾಯಿಂಟ್ಗಳನ್ನು ಈಗ ಅಗ್ದಿದ್ದಾರೆ. ಸದ್ಯಕ್ಕೆ ಈಗ ಸ್ಟಾಪ್ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ನಮಗೆ ಸಿಕ್ಕಿರುವಂಥ ಮಾಹಿತಿ. 4ನೇ ದಿನದ ಕಾರ್ಯಾಚರಣೆ ಈಗ ಸಂಪೂರ್ಣವಾಗಿ ಮುಕ್ತಾಯವಾಗಿದೆ. ಈಗ ಕ್ಲೋಸ್ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಅಲ್ಲಿಂದ ಈಗ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿ ಎಲ್ಲರೂ ಕೂಡ ತೆರಳುತ್ತಾರೆ. ಇನ್ನೇನಿದ್ರು ನಾಳೆ ಮತ್ತೆ ಕಾರ್ಯಾಚರಣೆ ಆರಂಭವಾಗುತ್ತೆ. ನಾಳೆ 5ನೇ ದಿನದ ಕಾರ್ಯಾಚರಣೆ. ಸೊ ನಾವು ಲೆಕ್ಕ ಹಾಕ್ತಾ ಹೋದರೆ ಅಲ್ಲಿಗೆ ಮೊದಲನೇ ದಿನ ಕಾರ್ಯಾಚರಣೆಯಲ್ಲಿ 1 ಪಾಯಿಂಟ್ ಮಾತ್ರ ಅಗ್ದಿದ್ರು. ಆಮೇಲೆ 2ನೇ ದಿನದ ಕಾರ್ಯಾಚರಣೆ ಸ್ವಲ್ಪ ಫಾಸ್ಟಾಗಿ ಮಾಡಿದ್ರು, ಅಲ್ಲಿ 4 ಪಾಯಿಂಟ್ಗಳನ್ನು ಅಗಿದ್ರು. ನಿನ್ನೆ ನಡೆದಂಥ ಕಾರ್ಯಾಚರಣೆಯಲ್ಲಿ 6ನೇ ಪಾಯಿಂಟ್ ಒಂದೇ ಅಗಿಯೋದಕ್ಕೆ ಸಾಧ್ಯ ಆಯಿತು. ಯಾಕಂತ ಹೇಳಿದ್ರೆ ಅಲ್ಲಿ ಮೂಳೆಗಳು ಸಿಕ್ಕಿದ್ರಿಂದ, ಒಬ್ಬ ವ್ಯಕ್ತಿಯ ಪೂರ್ತಿ ದೇಹದ ಮೂಳೆಗಳು, ಇನ್ಫ್ಯಾಕ್ಟ್ ಎಲ್ಲ ಮೂಳೆಗಳು ಅಲ್ಲದೆ ಇದ್ರೂ ಕೂಡ ಜೋಡಿಸಿಟ್ಟಾಗ ಒಂದು ವ್ಯಕ್ತಿಯ ಮೃತದೇಹ ಅನ್ನುವಂಥದ್ದು ಗೊತ್ತಾಗೋ ರೀತಿಯಲ್ಲಿ ಅಷ್ಟು ಮೂಳೆಗಳಂತೂ ನಿನ್ನೆ ಲಭ್ಯವಾದವು. ಅದರಲ್ಲಿ ಸ್ಕಲ್ ಕೂಡ ಪತ್ತೆ ಆಯಿತು, ತಲೆಬುಡೆಯ ಒಂದಷ್ಟು ಚೂರುಗಳು ಅವೆಲ್ಲವೂ ಕೂಡ ಲಭ್ಯವಾಗಿತ್ತು. ಇವತ್ತು 2 ಪಾಯಿಂಟ್ಗಳನ್ನು ಆಗಿದ್ರು, 7 ಮತ್ತು 8 ಏನೂ ಸಿಕ್ಕಿಲ್ಲ. ಇವತ್ತಿಗೆ ಸದ್ಯಕ್ಕೆ ಇವತ್ತಿನ ಕಾರ್ಯಾಚರಣೆ ಮುಗಿದಿದೆ.